ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗತ್ತೀರಿ? ನೀವೆಲ್ಲರೂ ಆರಾಮತ್ತೀರಿ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಬ್ಲಾಗ್ ಶುರು ಮಾಡಕತ್ತೀನಿ. ಟೈಮ್ ಈಗ ಆಲ್ರೆಡಿ 12 ಗಂಟೆ ಆಗ್ಯದ. ಏನಂತಂದ್ರೆ ಪ್ರೀತಮ್ಗೆ ಆಶ್ರಿತ್ಗೆ ಈಗ ಒಂದು ವಾರ ಆಯಿತು ಫ್ರೆಂಡ್ಸ್, ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವು. ಸೊ ಇವತ್ತು ಬೆಳಗ್ಗೆನೂ ಕೂಡ ಒಂದು ಎಕ್ಸಾಮ್ ಇತ್ತು, ಮುಗಿಸ್ಕೊಂಡು ಬಂದಿದ್ದಾರೆ ಇವಾಗ. ಸೊ ಅವ್ರಿಗೋಸ್ಕರ ಅಂತ ಇವತ್ತು ಆಲೂ ಪರೋಟ ಮಾಡಕತ್ತೀನಿ ನಾನು. ಸೊ ಬರೀ ಯಾವ ಥರ ಮಾಡಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಂತ. ಸೊ ಹಂಗನ ಇವತ್ತು ನಾನು ಊರಿಗೆ ಹೊಂಟಿದ್ದೀನಿ ಫ್ರೆಂಡ್ಸ. ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ನಲ್ಲ, ನಮ್ಮ ಮಮ್ಮಿ ಕಾಶಿಗೆ ಹೋಗ್ತಿದ್ದಾರೋ ಅಂತ. ಸೊ ಅವ್ರಿಗೆ ಭೇಟಿಯಾಗಿ ಬರೋದಕ್ಕಂತ ನಾನು ಊರಿಗೆ ಹೊಂಟಿದ್ದೀನಿ. ಹಂಗೇ ಪ್ರೀತಮನ್ನು ಆಶ್ರಿತನ್ನು ಕರ್ಕೊಂಡು ಬಾ ಅಂತ ಹೇಳಿದರು. ಸೊ ಇವಾಗ 3 ಜನನೂ ಊರಿಗೆ ಹೋಗ್ತೀವಿ ಫ್ರೆಂಡ್ಸ. ಸೊ ಬರೀ ಸದ್ಯಕ್ಕೆ ಇವಾಗ ಪರೋಟ ಮಾಡ್ತೀನಿ, ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಂತ. ಹಾಗೇ ಇವತ್ತು ಫುಲ್ ಡೇ ಎಲ್ಲ ಹೆಂಗಿರತ್ತಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಂತ. ಫ್ರೆಂಡ್ಸ, ನನಗೆ ಯಾವಾಗಲಾದರೂ ಚಪಾತಿ ತಿನ್ನೋದಕ್ಕೆ ಬೇಜಾರಾದಾಗೆಲ್ಲ ಈ ಥರ ಆಲೂ ಪರೋಟ ಮಾಡಿರ್ತೀನಿ. ತುಂಬ ಫಾಸ್ಟಾಗಿ ಮಾಡ್ಬೋದಿದ್ರು. ಸೊ ದಿನ ಒಂದೇ ಥರ ರೊಟ್ಟಿ ಚಪಾತಿ ತಿಂದೆಲ್ಲ ಬೇಜಾರಾಗಿರುತ್ತಲ್ಲ, ಅವ್ರಿಗೂ ಎಕ್ಸಾಮ್ ಮುಗಿಸ್ ಬಂದಿರ್ತಾರೋ, ಬೇರೆ ಏನಾದರೂ ವೆರೈಟಿ ಮಾಡು ಅಂತಿರ್ತಾರೆ. ಸೊ ಹಂಗಾಗಿ ಇವತ್ತು ನಾನು ಅದು ಆಲೂ ಪರೋಟ ಮಾಡಕತ್ತೀನಿ. ನೋಡಿರಿ, ಈ ಥರ ಸ್ಟಫಿಂಗ್ ಮಾಡಿ ಫುಲ್ ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇಗ ಲಡ್ಸೋಕ್ಕೆ ಈಸಿ ಆಗ್ತದೆ ಅಂಥೇಳಿ ಸೊ ಈ ಥರ ಮಾಡಕತ್ತಿದ್ದೇನೆ ಅಷ್ಟೇ. ನೋಡಿರಿ, ಈ ಥರ ಫಾಸ್ಟಾಗಿ ಮಾಡಿಬಿಡ್ತೇನೆ ಅಷ್ಟೇ, ನಾನೇನು ಲೇಟ್ ಆಗಲ್ಲ. ಒಂದು 5 ನಿಮಿಷದೊಳಗೆ ಆಗ್ಬಿಡ್ತಾವೆ. ಈ ಥರ ಸ್ಟಫಿಂಗ್ ಮಾಡಿ ಇಟ್ಕೊಂಡಿನಿ. ಸೊ ಇವಾಗ ಫಾಸ್ಟಾಗಿ ಪರೋಟ ಮಾಡಿಬಿಡ್ತೀನಿ. ಜಲ್ದಿ ಆಗ್ತಾವೆ ಫ್ರೆಂಡ್ಸ್, ಇವಾಗ ಲೇಟ್ ಅಂತೂ ಆಗಲ್ಲ. ಸೊ ದಿನ ಚಪಾತಿ ರೊಟ್ಟಿ ತಿಂದು ಬೇಜಾರಾದಾಗೆಲ್ಲ ಈ ಥರ ಫಾಸ್ಟಾಗಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗ್ತದೆ ಕೆಲಸ. ನೋಡಿ, ಈ ಥರ ಆಯಿತು. ನೋಡ್ರಿ, ಈ ಥರ ಮಸ್ತಾಗಿ ಸ್ಮೂತಾಗಿ ಆಗ್ತಾವೆ. ಸ್ವಲ್ಪ ಬೇಯೋದು ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಇದು ಚಪಾತಿ ಥರ ಜಲ್ದಿ ಬೇಯೋದಿಲ್ಲ.
ಫ್ರೆಂಡ್ಸ ನೋಡಿರಿ ಇಷ್ಟು ಆಲೂ ಪರೋಟ ಆಗಿದಾವೆ. ಈಗ ಟೈಮ್ 12 ಗಂಟೆ 15 ನಿಮಿಷ ಆಗೈತಿ. ಸೊ ಪ್ರೀತಮ್ಗೆ ಆಶ್ರಿತ್ಗೆ ಊಟ ಮಾಡಿಸಿ ಕರ್ಕೊಂಡು ಹೋಗಬೇಕು. ಇಲ್ಲಾಂದ್ರೆ ಅವರು ಅಲ್ಲಿ ಹೋದ್ಮೇಲೆ ಊಟ ಮಾಡೋದಿಲ್ಲ, ಬರೀ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಈಗ ಊಟ ಮಾಡಿಸಿ ಅವ್ರನ್ನ ರೆಡಿ ಆಗೋದಕ್ಕೆ ಹೇಳ್ತೀನಿ. ಸೊ ಹಂಗೆ ನಾನು ರೆಡಿಯಾಗಿ ಸೊ ಇವಾಗ ಊರಿಗೆ ಹೋಗಬೇಕು ಫ್ರೆಂಡ್ಸ. ಬರ್ರಿ ಇವತ್ತಿನ ಡೇ ಎಲ್ಲ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಂತ. ಫ್ರೆಂಡ್ಸ್ ನೋಡಿರಿ ಇವಾಗ ರೆಡಿಯಾಗಿ ಹೊಂಟಿದ್ದೇವೆ ಅಂತ ನಾವು. ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೀನಿ, ಒಂದಷ್ಟು ಬಾಂಡಿ ಇದ್ದು ಅವೆಲ್ಲ ತೊಳೆದೇನಿ. ಅಂದ್ರೆ ಬರೋದು ಸ್ವಲ್ಪ ಲೇಟ್ ಆದ್ರೂ ನಡೀತದ, ಮನೆ ಕೆಲಸ ಎಲ್ಲ ಮುಗಿಸೋದ್ರೆ ಆರಾಮಾಗಿ ಬರ್ಬೋದು ಅಂಥೇಳಿ ಸೊ ಎಲ್ಲ ಕೆಲಸ ಮುಗಿಸಿ ಹೊಂಟಿದ್ದೇನೆ ನಾನೀಗ. ಸೊ ಫ್ರೆಂಡ್ಸ, ಇವರು ನಮ್ಮ ದೊಡ್ಡಮ್ಮ ಮತ್ತು ಅವರು ನಮ್ಮ ಅಣ್ಣ ಫ್ರೆಂಡ್ಸ. ನಮ್ಮ ದೊಡ್ಡಮ್ಮನೂ ಕಾಶಿಗೆ ಹೋಗ್ತಿದ್ದರು, ಹಾಗಾಗಿ ಅವರನ್ನು ಕಳಿಸಿ ಹೋಗೋದಕ್ಕಂತ ನಮ್ಮ ಅಣ್ಣ ಬಂದಿದ್ದ. ಸೊ ಅವನು ಕೂಡ ಇವಾಗ ವಾಪಸ್ ಊರಿಗೆ ಹೋಗ್ತಿದ್ದಾನು. ಏನೋ ಕೆಲಸ ಇದೆ ಅರ್ಜೆಂಟಾಗಿ ಅಂತ ಹೇಳಿ ಸೊ ಅವನು ಹೋಗ್ತಿದ್ದಾನು. ಸೊ ನನ್ನ ಮಗನಿಗೆ ಇದು ಕೂತ್ಕೊಳ್ಳೋದಕ್ಕೆ ಚೇರ್ ಬೇಕಾಗಿತ್ತು, ಹಾಗಾಗಿ ಇದನ್ನು ತೆಗೆದುಕೊಡ್ತಾ ಇದೆ ನಮ್ಮ ಅಣ್ಣ ಈಗ. ಫ್ರೆಂಡ್ಸ, ನಾನು ಮನೆಗೆ ಬಂದಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸೊ ನಾನು ಬರೋಕ್ಕಿಂತ ಮುಂಚೆನೇ ನಮ್ಮಣ್ಣ ನಮ್ಮ ದೊಡ್ಡಮ್ಮನ್ನ ಕರ್ಕೊಂಡು ಬಂದಿದ್ದ. ಏನಂತಂದ್ರೆ ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ 3 ಜನನು ನಮ್ಮ ಮನೆಯಿಂದ ಕಾಶಿಗೆ ಹೋಗ್ತಾ ಇರೋದು. ಮತ್ತು ಇವ್ರ ಜೊತೆಗೆ ನಮ್ಮ ಮಮ್ಮಿ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ, ಮತ್ತು ನನ್ನ ಫ್ರೆಂಡ್ ಒಬ್ಬಳು ಕೂಡ ಇವ್ರ ಜೊತೆನೇ ಕಾಶಿಗೆ ಹೋಗ್ತಾ ಇರೋದು. ಸೊ ಇವರೆಲ್ಲ ನಾಳೆ ಹೋಗ್ತಾ ಇರೋದು ಫ್ರೆಂಡ್ಸ. ನಾನು ಇವತ್ತೇ ಬಂದು ಇವರಿಗೆಲ್ಲ ಭೇಟಿಯಾಗಿ ಹೋಗೋಣ ಅಂತ ಸೊ ನಾನು ಆಶ್ರಿತಿನ ಪ್ರೀತಮನ್ನ ಇವತ್ತು ಕರ್ಕೊಂಡು ಬಂದಿದ್ದೀನಿ. ಸೊ ನಮ್ಮ ಅಣ್ಣನಿಗೂ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತಂತ ನಮ್ಮ ದೊಡ್ಡಮ್ಮನ ಬಿಟ್ಟು ವಾಪಸ್ ಇವಾಗ ಅವನು ಊರಿಗೆ ಹೋಗ್ತಿದ್ದಾನು. ಸೊ ನಮ್ಮ ದೊಡ್ಡಮ್ಮ ಇರೋದು ಬೆಳಗಾವಿ ಹತ್ರನ ಫ್ರೆಂಡ್ಸ. ಸೊ ಇವಾಗ ನೋಡಿರಿ ಎಲ್ಲರೂ ಹಾಗೆ ನಿಂತು ಮಾತಾಡ್ತಾ ಇದ್ವಿ. ನಮ್ಮನ್ನ ಕೂಡ ಟೈಮ್ ಆಯಿತು ನಾನು ಹೋಗ್ತೀನಿ ಅಂತ ಹೇಳಿ ಸೊ ಇವಾಗ ಊರಿಗೆ ಹೋಗ್ತಾ ಇದ್ದಾನು. ನನ್ನ ಕೇಳ್ತಾ ಇದ್ದ, ನೀನು ಯಾವಾಗ ಬರ್ತೀಯ ವಾಪಸ್ ಊರಿಗೆ ಅಂತ. ಸೊ ನಾನು ಸಾಯಂಕಾಲ ಬರ್ತೀನಿ ಅಂತ ಹೇಳಿದೆ. ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಇವಾಗ ನಮ್ಮಣ್ಣ ಊರಿಗೆ ಹೋಗ್ತಾ ಇದ್ದಾನೆ. ಫ್ರೆಂಡ್ಸ ನೋಡಿರಿ ಇವಾಗ ನಮ್ಮ ತಂಗಿ ಕೂಡ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದಾಳು. ಅವಳು ಹುಬ್ಳಿಯಲ್ಲಿ ಜಾಬ್ ಮಾಡೋದು ಫ್ರೆಂಡ್ಸ. ಹಂಗೆ ಬರಬೇಕಾದ್ರೆ ಆಶ್ರಿತ್ಗೆ ಕುಲ್ಫಿ ಐಸ್ ಕ್ರೀಮ್ ಬೇಕಾಗಿತ್ತು. ಸೊ ಹಂಗಾಗಿ ಅವನಿಗೋಸ್ಕರ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಬಂದಿದ್ದಾಳೆ ಈಗ. ಆಮೇಲೆ ಫ್ರೆಂಡ್ಸ ಒಳಗಡೆ ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಇನ್ನೂ ಬ್ಯಾಗ್ ಪ್ಯಾಕಿಂಗ್ ಮಾಡೋದ್ರೊಳಗನೆ ಇದ್ದರು. ಸೊ ಅವ್ರಿಗೂ ಕೂಡ ನಮ್ಮ ತಂಗಿ ಹೋಗಿ ಐಸ್ ಕ್ರೀಮ್ ಕೊಟ್ಟಲು. ಸೊ ಅವರು ಬ್ಯಾಗ್ ಪ್ಯಾಕಿಂಗ್ ಮಾಡೋದೆಲ್ಲ ಬಿಟ್ಟು ಮೊದಲು ಐಸ್ ಕ್ರೀಮ್ ತಿನ್ನೋಕ್ಕೆ ಶುರು ಮಾಡಿದ್ರು, ಯಾಕಂದರೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಫ್ರೆಂಡ್ಸ. ನಾನು ಹೋಗಬೇಕಾದ್ರೂ ಒಯ್ದಿದ್ದೆ ಕೂಲ್ ಡ್ರಿಂಕ್ಸ್ನು, ಬಟ್ ಅವಳು ಬರಬೇಕಾದ್ರೂ ಐಸ್ ಕ್ರೀಮ್ ಎಲ್ಲ ತೊಗೊಂಬಂದಿದ್ಲು. ಬಟ್ ಆದರೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ನೋಡಿರಿ. ಎಲ್ರಿಗೂ ಐಸ್ ಕ್ರೀಮ್ ಕೊಡ್ತಿದ್ದಾಳು ಅವಳು, ಎಲ್ರಿಗೂ ಐಸ್ ಕ್ರೀಮ್ ತಂದಿದ್ಲು. ಸೊ ಅವರು ಬ್ಯಾಗ್ ಪ್ಯಾಕ್ ಮಾಡೋದು ಬಿಟ್ಟು ಮೊದಲು ಐಸ್ ಕ್ರೀಮ್ ತಿಂತಾಯಿದ್ರು ಎಲ್ಲರೂ. ಫ್ರೆಂಡ್ಸ್ ನೋಡ್ರಿ ಎಲ್ಲರೂ ಒಂದೊಂದೇ ಐಸ್ ಕ್ರೀಮ್ ತಿಂದ್ರೆ ನಮ್ಮ ಪ್ರೀತಮನ ಕೈಯಾಗ 2 ಐಸ್ ಕ್ರೀಮ್ ಅದಾವು, ಆಶ್ರಿತನ ಹತ್ರನೂ 2 ಐಸ್ ಕ್ರೀಮ್ ಅದಾವು, ಒಂದು ಕುಲ್ಫಿ ಮತ್ತು ಇನ್ನೊಂದು ಕೋನ್ ಐಸ್ ಕ್ರೀಮು. ಸೊ ನೋಡಿರಿ ಇವರಿಬ್ಬರೂ 2 ಐಸ್ ಕ್ರೀಮ್ ತಿನ್ನಕತ್ತಾರು. ಹಾಗೇ ಫ್ರೆಂಡ್ಸೇ ಇದು ಹೊಸ ಟಿ ವಿ ತೊಗೊಂಡು ಬಂದಿರೋದು. ಇವಾಗ ಒಂದು 2 ತಿಂಗಳಾಯ್ತು ಅಷ್ಟೇ ಈ ಟಿ ವಿ ತೊಗೊಂಡು ಬಂದು. ನಮ್ಮ ಪ್ರೀತಮ ಆಶ್ರಿತು ಟಿ ವಿ ನೋಡಿರಲಿಲ್ಲ. ಸೊ ಹಂಗಾಗಿ ಇವಾಗ
ನೋಡಿಬಿಟ್ಟು ಹೊಸ ಟಿ ವಿ ಅಂತ ಹೇಳಿ ಚಿಂಟು ಟಿ ವಿ ಹಚ್ಕೊಂಡು ಕೂತಿದ್ದರು. ಇಲ್ಲಿ ನಮ್ಮ ಮಮ್ಮಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾಯಿದ್ರು. ನಮ್ಮ ಮಮ್ಮಿ ಕಾಶಿಗೆ ಹೋಗೋದಕ್ಕಂತ ಎಲ್ಲನೂ ಹೊಸ ಬಟ್ಟೆನ ತರಿಸಿರೋದು ಫ್ರೆಂಡ್ಸ. ನಮ್ಮ ತಂಗಿನ ತಂದಿರೋದು, ಎಲ್ಲ ಹೊಸ ಸೀರೆಗಳನ್ನ ತಂದಿರೋದು ನಮ್ಮ ತಂಗಿ. ಸೊ ನಮ್ಮ ಮಮ್ಮಿ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಮಾಡಿದಾರು. ಸೊ ಇದು ನಮ್ಮ ದೊಡ್ಡಮ್ಮ ಇವಾಗ ಊರಿಂದ ಬಂದ್ರಲ್ಲ, ಸೊ ಅವ್ರ ಬಟ್ಟೆ ಎಲ್ಲನೂ ನೀಟಾಗಿ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ರು. ನಮ್ಮ ದೊಡ್ಡಮ್ಮನ ಬ್ಯಾಗೂ ನಮ್ಮ ಮಮ್ಮಿನೇ ಪ್ಯಾಕ್ ಮಾಡ್ತಾಯಿದ್ರು. ಯಾಕಂದರೆ ನಮ್ಮ ದೊಡ್ಡಮ್ಮಗೆ ಏಜ್ ಆಗ್ಯದ, ಅವ್ರಿಗೆ ಬ್ಯಾಗ್ ಹಿಡ್ಕೊಂಡು ಹೋಗೋಕ್ಕೆಲ್ಲ ಆಗಲ್ಲಲ್ಲ. ಸೊ ಹಾಗಾಗಿ ಎಲ್ಲ ಒಂದೇ ಬ್ಯಾಗಲ್ಲಿ ಹಾಕ್ತಾಯಿದ್ರು. ಹಾಗೆಯೇ ಇಲ್ಲಿ ನಮ್ಮ ತಂಗಿ ಕೂಡ ಅವಳು ಎಲ್ಲ ಹೊಸ ಬಟ್ಟೆ ತೊಗೊಂಬಂದಿದ್ದಾಳು, ಅವಳು ಕೂಡ ಪ್ಯಾಕಿಂಗ್ ಮಾಡ್ತಾಯಿದ್ಲು. ಸೊ ಇವರೆಲ್ಲರೂ ಪ್ಯಾಕಿಂಗು ಇವತ್ತು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನಾಳೆ ಸಾಯಂಕಾಲ ಇವ್ರು ಹೋಗೋದು. ಸೊ ಹಾಗಾಗಿ ನಾನು ಇವತ್ತು ಇವ್ರಿಗೆ ಎಲ್ರಿಗೂ ಭೇಟಿಯಾಗಿ ಹೋಗೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ, ಇವಾಗ ನೋಡ್ರಿ ನಮ್ಮ ಪ್ರೀತಮ್ಮು ಇಬ್ಬರು ಅಜ್ಜಿಗಳದು ಕಾಲು ನಮಸ್ಕಾರ ಮಾಡ್ತಿದ್ದಾನು. ನಮ್ಮ ಆಶ್ರಿತ್ ಕೂಡ ಅವನು ನೋಡಿ ಇವನು ಮಾಡ್ತಾಯಿದ್ದ. ಸೊ ಹಂಗೇ ನಾನು ಕೂಡ ಮಾಡಿದೆ ಫ್ರೆಂಡ್ಸ. ನಾಳೆ ಕಾಶಿಗೆ ಹೋಗ್ತಾ ಇದ್ದಾರಲ್ಲ, ಸೊ ಎಲ್ಲರೂ ಚೆನ್ನಾಗಿ ಹೋಗಿ ಬರಲಿ ಅಂತ ಹೇಳಿ ಸೊ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಹಾಗೇ ಅವ್ರ ಆಶೀರ್ವಾದ ಕೂಡ ನಮಗೂ ಇರಲಿ ಅಂತ ಕೂಡ ನಾನು ನಮಸ್ಕಾರ ಮಾಡಿದೆ. ಸೊ ಇವಳು ನಮ್ಮ ತಂಗಿ ಕೂಡ ಮಾಡ್ತಿದ್ದಾಳು. ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಕಾಶಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಅವ್ರ ಜರ್ನಿ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸೊ ಏನಂತಂದರೆ ಫ್ರೆಂಡ್ಸ, ತುಂಬ ವರ್ಷದ ಕನಸು ನಮ್ಮ ಮಮ್ಮಿಗೆ ಕಾಶಿಗೆ ಹೋಗಬೇಕು ಅಂತ. ಸೊ ಅದು ಇವಾಗ ಈಡೇರ್ತಾ ಇದೆ. ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ತಂಗಿನೇ ಫ್ರೆಂಡ್ಸ. ಆಮೇಲೆ ಇವನು ನಮ್ಮ ಅಕ್ಕನ ಮಗ ಫ್ರೆಂಡ್ಸ. ಇವನು ಕೂಡ ಬಂದಿದ್ದ ಅವ್ರಿಗೆ ಅಜ್ಜಿಗಳಿಗೆ ಭೇಟಿ ಆಗೋಣ ಅಂತ ಹೇಳಿ. ಸೊ ಅವನು ಕೂಡ ಇವಾಗ ಕಾಲು ನಮಸ್ಕಾರ ಮಾಡ್ತಾಯಿದ್ದಾನು. ಹಂಗೆ ಮಾತಾಡ್ತಾ ಇದ್ವಿ. ಸೊ ಇವಾಗ ನೋಡಿರಿ ನಾನು ಹೊರಡ್ತಾ ಇದ್ದೀನಿ. ಟೈಮಿಗೆ ಅವಾಗ ಆಲ್ರೆಡಿ 5:15 ಆಗ್ಯದ ಫ್ರೆಂಡ್ಸ. ಸೊ ಇವಾಗ ನಾನು ಇಲ್ಲಿಂದ ಬೆಳಗಾವಿಗೆ ಹೋಗಿ ಬೆಳಗಾವಿಯಿಂದ ಮತ್ತೆ ನಾನು ನಮ್ಮೂರಿಗೆ ಹೋಗೋ ಅಷ್ಟೊತ್ತಿಗೆ 1 ಅವರ್ ಆದರೂ ಬೇಕು. ಸೊ ಹಂಗಾಗಿ ನಾನು ಹೋಗ್ತೀನಿ ಅಂತ ಹೇಳಿದೆ. ಸೊ ನಮ್ಮ ತಂಗಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಬಂದಿದ್ಲು ಕೊಡೋದಕ್ಕೆ ಅಂತ. ಫ್ರೆಂಡ್ಸ ನೋಡಿರಿ, ಇವಾಗ ಮತ್ತೆ ಬರಬೇಕಾದ್ರೆ ಇನ್ನೊಂದು ಸರ್ತಿ ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ಎಲ್ಲ ತೊಗೊಂಡು ಸೊ ಅವ್ರಿಗೆ ಹೇಳಿದೆ ನಾನು ಕಾಲ್ ಮಾಡ್ತೀನಿ, ಸೊ ನೀವು ಕಾಲ್ ಮಾಡಿ ಏನಾದರೂ ಇದ್ದರೆ ಅಂತ ಹೇಳ್ತಾ ಇದ್ದೆ. ಸೊ ಅವ್ರಿಗೆ ಒಂದು ಆಸೆ ಇತ್ತು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ. ಏನಂತಂದರೆ ಅವರು ಟ್ರೈನ್ ಬುಕ್ ಮಾಡಿ ಆಲ್ರೆಡಿ 2 ತಿಂಗಳಾಯಿತು ಫ್ರೆಂಡ್ಸ. ನಾನು ಆವಾಗಲೇ ಹೇಳಿದ್ದೆ ಮಾರ್ಚ್ ತಿಂಗಳಲ್ಲಾದರೆ ಪ್ರೀತಮ್ಮಂದು ಆಶ್ರಿತಂದು ಎಕ್ಸಾಮ್ ಇರುತ್ತೆ, ಸೊ ನಾನು ಬರೋಕ್ಕಾಗೋದಿಲ್ಲ ಅಂತ ಮುಂಚೆನೇ ಹೇಳಿದ್ದೆ. ಸೊ ಅವ್ರಿಗೆ ನನ್ನನ್ನು ಕರ್ಕೊಂಡು ಹೋಗ್ಬೇಕನ್ನೋ ಆಸೆ ಇತ್ತು. ಸೊ ಪರವಾಗಿಲ್ಲ ನೀವು ಹೋಗಿ ಬನ್ನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿರಿ, ನಮ್ಮ ಮನೆ ಒಳಗೆ ರಾಘವೇಂದ್ರ ಸ್ವಾಮಿ ಫೋಟೋ ಎಷ್ಟಿದಾವೆ ಅಂತ. ಸೊ ಇಲ್ಲಿ 2 ಇದಾವೆ.
ಇದ್ದಾವೆ, ಒಳಗಡೆನೂ 2 ಇದ್ದಾವೆ ರಾಘವೇಂದ್ರ ಸ್ವಾಮಿ ಫೋಟೋ. ಪ್ರತಿ ಗುರುವಾರನೂ ಇದೇ ಥರನೇ ಪೂಜೆ ಮಾಡೋದು ನಮ್ಮ ಮನೆಯೊಳಗೆ ರಾಘವೇಂದ್ರ ಸ್ವಾಮಿ ಅವ್ರದ್ದು. ಏನಂತಂದರೆ ಇವನು ನಮ್ಮ ಅಕ್ಕನ ಮಗ, ಸೊ ನನ್ನ ಬಸ್ ಸ್ಟಾಪ್ವರೆಗೂ ಬಿಡ್ತೀನಿ ಅಂತ ಇವಾಗ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನು. ಸೊ ನಮ್ಮ ತಂಗಿ ಕೂಡ ಹೇಳ್ತಾ ಇದ್ಲು ಯಾವ ಥರ ಎಲ್ಲ ಪೂಜೆ ಮಾಡಿದ್ದೀನಿ ನಾನು ಇವತ್ತು ನೋಡು ಅಂತ. ಸೊ ಹಂಗೆ ಹೋಗ್ತಾನೆ ಇನ್ನೊಂದು ಸರ್ತಿ ರಾಯರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಇವಾಗ ರಾಯರಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಇರುತ್ತೆ ಫ್ರೆಂಡ್ಸ. ನಾಳೆ ಮತ್ತೆ ಹೊಸ